ಇವತ್ತು ರಿಲೇಷನ್ಶಿಪ್ನ ರೂಪ ಯಾವ ಥರ ಇದೆ? ಒಬ್ಬರನ್ನ ನಾವು ಕಾಂಟ್ಯಾಕ್ಟ್ ಮಾಡಬೇಕಾದ್ರೂ ಒಂದು ದಿಕ್ಕಿಂದ ಇನ್ನೊಂದು ದಿಕ್ಕಿಗೆ ನಾವು ಹೋಗಬೇಕಂತ ಏನು ಅವಶ್ಯಕತೆ ಇಲ್ಲ. ಇಟ್ಸ್ ವೆರಿ ಈಸಿಯರ್ ಟು ಕಾಂಟ್ಯಾಕ್ಟ್. ಸೊ ಡಿಜಿಟಲ್ ಏಜಲ್ಲಿ ಒಂದು ಒಳ್ಳೆ ಪಾಸಿಟಿವಿಟಿ ಏನಂದರೆ, ಸೊ ಆ ಥರ ನೋಡೋಕ್ಕೆ ಹೋದರೆ ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದ್ದು ಇದೆ. ಈಗೆಲ್ಲ ಏನಾಗ್ತಿದೆ ಅಂದರೆ, ಸೆಕ್ಸ್ ಪಡಿಬೇಕಂತ ಇದ್ದರೆ ನಾವು ಯಾವುದಾದ್ರೂ ಆ್ಯಪಿಗೆ ಹೋಗಿ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡೋದು ನಮಗೆ ಮೇನ್ ಆಪ್ಷನ್ ಆಗಿರೋದು. ನಮಸ್ಕಾರ, ಇದು ಇನ್ನೂನು ಬೇಕಾಗಿದೆ. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ಡಾಕ್ಟರ್ ದುರ್ಗಾಶ್ರೀ ಶೆಟ್ಟಿ ಅವರಿದ್ದಾರೆ. ವೆಲ್ಕಮ್ ಟು ದ ಶೋ. ಈ ರಿಲೇಷನ್ಶಿಪ್ ಅನ್ನೋದು ಕಾಲಕ್ಕೆ ಒಂದೊಂದು ರೂಪ ಪಡೀತಾ ಇದೆ. ಇವಾಗ ಡಿಜಿಟಲ್ ಏಜ್, ಸ್ಟೋನ್ ಏಜಿಂದ ನಾವು ಡಿಜಿಟಲ್ ಏಜಿಗೆ ಬಂದಿದ್ದೀವಿ. ಸೊ ಇವತ್ತು ರಿಲೇಷನ್ಶಿಪ್ನ ರೂಪ ಯಾವ ಥರ ಇದೆ? ಡಿಜಿಟಲ್ ಏಜ್ ಅಂತ ಹೇಳಿದ ತಕ್ಷಣ ನಾನು ಹೇಳೋದು ಒಂದೇ. ಅದೇ ನಾವು ಇಂಟರ್ನೆಟ್ ಬಗ್ಗೆ ಮಾತಾಡ್ತಾ ಇರುವಾಗ ಇಂಟರ್ನೆಟ್ ಎಷ್ಟು ಒಳ್ಳೆಯದು ಅಷ್ಟು ಕೆಟ್ಟದ್ದು ಅಂತ ಹೇಳ್ತೀವಿ. ಬಟ್ ಐ ಥಿಂಕ್ ಈಗೇನಂದರೆ, ಒಬ್ಬರನ್ನ ತಿಳ್ಕೋಬೇಕಾಗಿರೋದು ಬೇರೆ ಬೇರೆ ರೀತಿಯ ಕಮ್ಯುನಿಕೇಷನ್ಸ್ ಬಂದಿದೆ. ಸೊ ಇಟ್ಸ್ ಬಿಕಮಿಂಗ್ ವೆರಿ ಈಸಿಯರ್. ಒಬ್ಬರನ್ನ ನಾವು ಕಾಂಟ್ಯಾಕ್ಟ್ ಮಾಡಬೇಕಾದ್ರೂ ಒಂದು ದಿಕ್ಕಿಂದ ಇನ್ನೊಂದು ದಿಕ್ಕಿಗೆ ನಾವು ಹೋಗಬೇಕಂತ ಏನು ಅವಶ್ಯಕತೆ ಇಲ್ಲ. ಇಟ್ಸ್ ವೆರಿ ಈಸಿಯರ್ ಟು ಕಾಂಟ್ಯಾಕ್ಟ್. ಸೊ ಡಿಜಿಟಲ್ ಏಜಲ್ಲಿ ಒಂದು ಒಳ್ಳೆ ಪಾಸಿಟಿವಿಟಿ ಏನಂದರೆ, ವಿ ಆಲ್ ನೋ ಡೇಟಿಂಗ್ ಆ್ಯಪ್ಸ್ ಬರ್ತಾ ಇದೆ. ಬೇರೆ ಬೇರೆ ರೀತಿಯದ್ದು ಡೇಟಿಂಗ್ ಆ್ಯಪ್ಸ್ ಇದೆ. ಡಿಫ್ರೆಂಟ್ ಕೈಂಡ್ ಆಫ್ ಸಿನಾರಿಯೋಸ್, ಸಿಚುವೇಶನ್ಶಿಪ್ಸು, ಅದು ಇದು ಅಂತ ಬೇರೆ ಬೇರೆ ರಿಲೇಷನ್ಶಿಪ್ಸಿಗೆ ಟರ್ಮಿನಾಲಜೀಸ್ ಬರ್ತಾ ಇದೆ. ಸೊ ಆ ಥರ ನೋಡೋಕ್ಕೆ ಹೋದರೆ ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದ್ದು ಇದೆ. ವಿ ಆಲ್ ಹ್ಯಾವ್ ಟು ಆ್ಯಕ್ಸೆಪ್ಟ್. ಎಲ್ಲರನ್ನ ನಾವು ಈಗ ಒಬ್ಬರು ಆ ಒಂದು ಸಿಚುವೇಶನಿಗೆ ತಕ್ಕ ಓಕೆ ಆಗಿದ್ದರೆ ಇನ್ನೊಬ್ಬರಿಗೆ ಅದು ಒಳ್ಳೇದಂತ ಕಾಣಲ್ಲ ಅಂತ ಹೇಳ್ತೀವಿ. ಲೈಕ್ ಲೆಟ್ಸ್ ಸೇ ಎವ್ರಿ ಒನ್ ಇಸ್ ಓಕೆ ವಿತ್ ಕ್ಯಾಶುವಲ್ ಸೆಕ್ಸ್, ಸಿಚುವೇಶನ್ಶಿಪ್. ಒಂದು ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಅದಕ್ಕೆ ಓಕೆ ಅಂತ ಇದ್ದರೆ, ಇನ್ನೊಂದು ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಅದಕ್ಕೆ ಓಕೆ ಅಂತ ಇಲ್ಲ. ಬಿಕಾಸ್ ದೇ ಫೀಲ್ ಇಮೋಷ್ನಲ್ ರಿಲೇಷನ್ಶಿಪ್, ನಾವು ಇಮೋಷನ್ಸ್ ಜೊತೆ ಹೋಗೋದು ಒಳ್ಳೇದಂತೆ ಒಂದು ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಇರುತ್ತೆ. ಬಟ್ ಇದ್ರ ಮಧ್ಯದಲ್ಲಿ ನಾವಿದನ್ನು ಎಷ್ಟು ಒಳ್ಳೆ ರೀತಿಯಲ್ಲಿ ಇದನ್ನು ಉಪಯೋಗ ಮಾಡ್ತಿದ್ದೀವಿ. ಲೆಟ್ಸ್ ಸೇ ಡೇಟಿಂಗ್ ಆ್ಯಪ್ಸ್, ಈಗ ಫಾರ್ ಮ್ಯಾಟ್ರಿಮೋನಿಯಲ್ ಆ್ಯಪ್ಸ್ ಬರ್ತಾ ಇದೆ, ಡೇಟಿಂಗ್ ಆ್ಯಪ್ಸ್ ಬರ್ತಾ ಇದೆ. ಸೊ ಒಬ್ರನ್ನೊಬ್ರು ತಿಳ್ಕೊಳ್ಳೋದು ತುಂಬ ಈಸಿ ಆಗಿಬಿಟ್ಟಿದೆ. ಸೊ ಒನ್ ವೇ ಇಫ್ ಯು ಗೋ ಟು ಸಿ ಒಂದು ಪಾರ್ಟ್ನರನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಇಟ್ಸ್ ವೆರಿ ಈಸಿ ಎಟ್ ದ ಎಂಡ್ ಆಫ್ ದ ಡೇ. ಸೊ ಡಿಜಿಟಲ್ ಏಜಲ್ಲಿ ಎಷ್ಟು ಒಳ್ಳೇದಿದೆ ಅಷ್ಟೇ ಕೆಟ್ಟದಾಗಿದೆ. ದ ಓನ್ಲಿ ಥಿಂಗ್ ಇಸ್ ದ್ಯಾಟ್ ಯು ಶುಡ್ ಬಿ ಅವೇರ್. ಒಬ್ಬರನ್ನ ನೀವು ಎಷ್ಟು ತಿಳ್ಕೊಳ್ತಿದ್ದೀರಾ, ಯಾವ ಮಟ್ಟಕ್ಕೆ ಹೋಗ್ತಿದ್ದೀರಾ, ಅದ್ರ ಬಗ್ಗೆ ನಿಮಗೆ ಅವೇರ್ನೆಸ್ ಇದೆಯಾ ಇಲ್ವಾ, ಯಾವ ರೀತಿಯಲ್ಲಿ ನೀವು ಹೋಗ್ತೀರಾ, ಆ ರಿಲೇಷನ್ಶಿಪ್ಪಿಗೆ ಯಾವ ರೀತಿದು ಕವರೇಜ್ ಕೊಡ್ತೀರಾ, ಮದುವೆಗೆ ತೊಗೊಂಡು ಹೋಗ್ತೀರಾ ಇಲ್ವಾ, ಅಥವಾ ಅವರನ್ನು ಅರ್ಥ ಮಾಡ್ಕೊಳ್ತಿದ್ದೀರಾ. ವಿ ಆಲ್ ನೋ ಲಿವ್ ಇನ್ ರಿಲೇಷನ್ಶಿಪ್ಸ್ ಅಂತ ಹೇಳ್ತೀವಿ. ಸೊ ಡಿಫ್ರೆಂಟ್ ಕೈಂಡ್ ಆಫ್ ಟರ್ಮಿನಾಲಜೀಸ್ ಬಂದಿದೆ. ನೀವೇನೋ ಆಪ್ಟ್ ಮಾಡ್ತೀರಾ, ಬಟ್ ಅದನ್ನು ಎಷ್ಟು ಜವಾಬ್ದಾರಿಯಿಂದ ಅದನ್ನು ತೊಗೊಂಡು ಹೋಗ್ತೀರಾ ಅಂತ ಇಂಪಾರ್ಟೆಂಟ್ ಆಗಿದೆ. ಡೇಂಜರ್ಸ್ ಅಂದರೆ ನಾನು ಅದಕ್ಕಿಂತ ಮುಂಚೆ ಈ ಪ್ರಶ್ನೆ ಕೇಳಬೇಕು. ಏನು ಅಂತಂದರೆ, ನೀವು ಡೇಟಿಂಗ್ ಆ್ಯಪ್ಸ್ ಅಂತ ಹೇಳಿದ್ರಿ, ಮ್ಯಾಟ್ರಿಮೋನಿಯಲ್ ಆ್ಯಪ್ಸ್ ಅಂತ ಕೂಡ ಹೇಳಿದ್ರಿ. ನಂದೇನು ಪ್ರಶ್ನೆ ಅಂತಂದರೆ, ಈ ಮ್ಯಾಟ್ರಿಮೋನಿಯಲ್ ಆ್ಯಪ್ಸು ಕೆಲವರಿಗೆ ಅದು ಡೇಟಿಂಗ್ ಆ್ಯಪ್ಗಳಾಗಿ ಕೂಡ ಇದೆ. ಸೊ ಈ ಥರದ್ದು ಏನಾದರೂ ಎಕ್ಸಾಂಪಲ್? ನಾನು ಅದೇ ಹೇಳೋದು. ಎಲ್ಲರ ಮೆಂಟಾಲಿಟಿ ಒಂಥರ ಇಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಎಕ್ಸಾಕ್ಟ್ಲಿ, ವಿ ಆಲ್ ಫೀಲ್ ದ್ಯಾಟ್ ನಾನು ಸೆಕ್ಷುವಲಿ ಮಾತಾಡಬೇಕಾದ್ರೆ ಫ್ರಮ್ ದ ಸೆಕ್ಷುವಲ್ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ, ಎಟ್ ದ ಎಂಡ್ ಆಫ್ ದ ಡೇ ಈಗೆಲ್ಲ ಏನಾಗ್ತಿದೆ ಅಂದರೆ, ಮೋಸ್ಟ್ ದ ಟೈಮ್ಸ್ ಎವ್ರಿ ಒನ್ ಇಸ್ ಥಿಂಕಿಂಗ್ ಅಬೌಟ್ ಸೆಕ್ಸ್. ಸೊ ನನಗೇನಂದರೆ, ಸೆಕ್ಸ್ ಪಡಿಬೇಕಂತ ಇದ್ದರೆ ನಾವು ಯಾವುದಾದ್ರೂ ಆ್ಯಪಿಗೆ ಹೋಗಿ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡೋದು ನಮಗೆ ಮುಖ್ಯವಾಗಿರೋದು, ಮೇನ್ ಆಪ್ಷನ್ ಆಗಿರೋದು. ಸೊ ನಾನೇನು ಮಾಡ್ತೀನಿ, ಇನ್ಸ್ಟಾಗ್ರಾಮು ಸಾಕು, ಫೇಸ್ಬುಕ್ ಸಾಕು, ಅಥವಾ matrimony.com ಸಾಕು. ಕರೆಕ್ಟ್, ಅದೇ ಆಗ್ತಿರೋದು. ಆ್ಯಂಡ್ ವಿ ಆಲ್ ನೋ ಇಂಟರ್ನೆಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಫಾರ್ಮ್ ಆಫ್ ಎಕ್ಸ್ಪ್ಲಾಯ್ಟೇಷನ್ ಆಲ್ಸೋ. ನಮಗೆ ಗೊತ್ತು, ಎಕ್ಸ್ಪ್ಲಾಯ್ಟೇಷನಿಗೆ ಒಂದು ದೊಡ್ಡ ಕಾರಣ ರೀಸೆಂಟ್ಲಿ ಆಗಿರೋ ಒಂದು ರೇಪ್ ಕೇಸಲ್ಲೂ ದಟ್ 13-year-old ಏನಾಗಿತ್ತು ಇನ್ ರಾಜಸ್ಥಾನ್, ಅವ್ರದ್ದು ಬಗ್ಗೆ ಅವ್ರು ಅಡ್ವರ್ಟೈಸ್ಮೆಂಟ್ ಮಾಡಿಕೊಂಡೇ ಈ ಥರ 30 people ಕೇಮ್ ಅರೌಂಡ್ ಟು ಗ್ಯಾಂಗ್ ರೇಪ್ ಹರ್. 30 ಜನ ಗ್ಯಾಂಗ್ ರೇಪ್ ಮಾಡಿರೋದು. ಇಟ್ ವಾಸ್ ನಾಟ್ ಅ ವೆರಿ ಈಸಿಯರ್ ಟಾಸ್ಕ್. ಅವ್ರು 30 ಜನನ ಕರೆದಿದ್ದಾರೆ ಅಂದರೆ ಇಂಟರ್ನೆಟನ್ನು ಬಳಸ್ಕೊಂಡು ಒಂದು ನಾಟ್ ಲೈಸೆನ್ಸ್ಡ್ ಹೋಟೆಲಲ್ಲಿ ಈ ಥರದ್ದು ಒಂದು ಅಡ್ವರ್ಟೈಸ್ಮೆಂಟ್ ಹಾಕ್ಕೊಂಡು ಜನರು ಆ 13 ವರ್ಷ ಅಂತ ನೋಡ್ಕೊಳ್ದೆ ಹೋಗಿ ಮಾಡಿದ್ದಾರೆ. ಸೊ ದಟ್ ಶೋಸ್ ಆ ಕ್ರೂರತೆ ತೋರಿಸ್ತಾ ಇದೆ. ಸೊ ಅಟ್ ದ ಎಂಡ್ ಆಫ್ ದ ಡೇ ಎವ್ರಿ ಒನ್ ಈಸ್ ಆಪ್ಟಿಂಗ್ ಫಾರ್ ಸೆಕ್ಸ್. ಆ ಮೈಂಡ್ಸೆಟ್ಟನ್ನು ನೀವು ಇಟ್ಕೊಂಡು ಹೋಗ್ತಾ ಇದ್ದರೆ ಯು ಶುಡ್ ಬಿ ವೆರಿ ಕ್ಲಿಯರ್ ಅಬೌಟ್ ಇಟ್. ಒಂದು, ಬಿ ವೆರಿ ಅವೇರ್ ಅಬೌಟ್ ಇಟ್, ವಾಟ್ ಎವರ್ ಇಸ್ ಹ್ಯಾಪನಿಂಗ್. ಅವೇರ್ನೆಸ್ ಅಂತ ಹೇಳಿದ ತಕ್ಷಣ ವಾಟ್ ಇಸ್ ಇಟ್? ಈಗ ಅವೇರ್ನೆಸ್ ಬಗ್ಗೆ ಮಾತಾಡಬೇಕಾದ್ರೆ ಯು ಶುಡ್ ಬಿ
ನೋಯಿಂಗ್ ದಟ್ ವಾಟ್ ಈಸ್ ಹ್ಯಾಪನಿಂಗ್ ಅರೌಂಡ್ ದ ವರ್ಲ್ಡ್, ನಿಮಗೆ ಅದ್ರ ಬಗ್ಗೆ ಅರ್ಥವಿದೆ ದಟ್ ಈ ಥರ ಇದೆ, ಅವರು ಓಪನ್ ಅಪ್ ಆಗಿ ನಿಮ್ಮ ಹತ್ರ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ನೀವು ಕನ್ಸೆನ್ಶುವಲ್ ಆಗಿದ್ದೀರಾ ಅಂದರೆ ನಿಮಗೆ ಓಕೆ ಅಂದರೆ ದರ್ ಇಸ್ ನೋ ಪ್ರಾಬ್ಲಮ್. ಯಾರೂ ಮಾತಾಡೋ ಥರ ಇಲ್ಲ, ಮ್ಯೂಚುವಲಿ ಕನ್ಸೆಂಟ್ ಆಗಿದೆ, ದರ್ ಇಸ್ ನೋ ಪ್ರಾಬ್ಲಮ್. ಅವ್ರು ಆ ಏಜ್ನವರು ಆಗಿರಬೇಕು. ಎಕ್ಸಾಕ್ಟ್ಲಿ. ಬಟ್ ಎಟ್ ದ ಎಂಡ್ ಆಫ್ ದ ಡೇ ಮ್ಯೂಚುವಲಿ ಕನ್ಸೆಂಟ್ ಇಲ್ಲ ಆ್ಯಂಡ್ ನಿಮಗೆ ಯಾವ ರೀತಿದು ನಾಲೆಜ್ ಇಲ್ಲದಿದ್ದರೆ ದೆನ್ ಯು ವಿಲ್ ಗೆಟ್ ಇನ್ ಟು ಅ ಟ್ರ್ಯಾಪ್. ಸೊ ಅದ್ರ ಬಗ್ಗೆ ಸ್ವಲ್ಪ ಅವೇರ್ ಆಗಿರಿ, ಬಿಕಾಸ್ ನಾಟ್ ಎವ್ರಿಥಿಂಗ್ ಅರೌಂಡ್ ಯು ಇಸ್ ಟ್ರೂ, ಸಿಂಪಲ್ ಆಸ್ ದ್ಯಾಟ್. ಬಟ್ ನಿಮ್ಮ ಪ್ರಕಾರ ಅಂದರೆ ಸೀರಿಯಸ್ನೆಸ್ ಅನ್ನೋದು ಒಂದು ರಿಲೇಷನ್ಶಿಪ್ನ ಮೇಲೆ ಸೀರಿಯಸ್ನೆಸ್ ಇರ್ಬೋದು ಅನ್ನೋದು ಕಮ್ಮಿ ಆಗ್ತಿದೆಯಾ? ಯಾಕಂದರೆ ಎಲ್ಲನೂ ಸುಲಭದಲ್ಲಿ ಸಿಗ್ತಾ ಇದೆ. ಕರೆಕ್ಟ್, ಹೌದು. ಬಿಕಾಸ್ ಎಟ್ ದ ವ್ಯಾಲ್ಯೂ ಕಮ್ಮಿ. ಕರೆಕ್ಟ್, ಬಿಕಾಸ್ ನಮಗೇನು ಗೊತ್ತಾ, ನಾವು ಈಗ ಸದ್ಯಕ್ಕೆ ಏನಂದರೆ ಇಮೋಷನ್ಸ್ಗಿಂತ ಜಾಸ್ತಿ ಫಿಸಿಕಲ್ ಅಟ್ರಾಕ್ಷನಿಗೆ ಜಾಸ್ತಿ ಹೋಗ್ತಾ ಇದ್ದೀವಿ. ಬಿಕಾಸ್ ಇಮೋಷನ್ಸಿಗೆ ಅಷ್ಟು ಬೆಲೆ ಇಲ್ಲ. ಹಿಂದಿನ ಕಾಲದಲ್ಲಿ ಯಾವ ಬೆಲೆ ಇತ್ತು, ಆ ವ್ಯಾಲ್ಯೂ ಇತ್ತು, ಇಟ್ ಈಸ್ ಬಿಕಮಿಂಗ್ ಎ ಲಿಟಲ್ ಲೆಸರ್ ಎಟ್ ದ ಎಂಡ್ ಆಫ್ ದ ಡೇ. ಐ ಡೋಂಟ್ ಸೇ ದ್ಯಾಟ್ ಯಾವ ಜನ್ರೇಷನನ್ನು ಬ್ಲೇಮ್ ಮಾಡಬೇಕಂತ ಇಲ್ವೇ ಇಲ್ಲ. ಎವ್ರಿ ಒನ್ ಇಸ್ ದ ಸೇಮ್ ಎಟ್ ದ ಎಂಡ್ ಆಫ್ ದ ಡೇ. ನಾವು ಎಲ್ಲರನ್ನ ಒಟ್ಟಿಗೆ ಸೇರಿಕೊಂಡೇ ಮಾತಾಡ್ತಿದ್ದೀವಿ ಆ್ಯಂಡ್ ಇಟ್ ಈಸ್ ವೆರಿ ಕ್ಲಿಯರ್ ದ್ಯಾಟ್ ಇಮೋಷನ್ಸಿಗೆ ಆ ವ್ಯಾಲ್ಯೂ, ಆ ತೂಕ ಕಡಿಮೆ ಆಗ್ತಿದೆ. ಸೆಕ್ಷುವಲಿ ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ ಆಗ್ತಿದೆ. ಸೊ ಸೆಕ್ಷುವಲಿ ಕಾಂಟ್ಯಾಕ್ಟ್ ಇರಬೇಕು ಅಂತ ಇದ್ದರೆ ಇಟ್ಸ್ ಗೋಯಿಂಗ್ ಮೋರ್ ಆ್ಯಂಡ್ ದಟ್ಸ್ ವೈ ದೀಸ್ ಆ್ಯಪ್ಸ್ ಆರ್ ಅವೈಲೇಬಲ್ ಎನಿವೇಸ್. ಎಲ್ಲದಕ್ಕಿಂತ ಇಟ್ ಈಸ್ ನಾಟ್ ದ್ಯಾಟ್ ಎಲ್ಲ ಪಾಪ್ಯುಲೇಷನ್ಲಿ ಎಲ್ಲರೂ ಒಂದೇ ಥರ ಇದ್ದಾರೆ. ಐ ಡೋಂಟ್ ಸೇ ದ್ಯಾಟ್. ಪಾಪ್ಯುಲೇಷನಲ್ಲಿ ಇನ್ನೂ 10-15%, 25% ಜನರಿದ್ದಾರೆ ಹೂ ವ್ಯಾಲ್ಯೂ ಇಮೋಷನ್ಸ್. ಆದರೆ ಅವರು ಟ್ರ್ಯಾಪಲ್ಲಿ ಬೀಳ್ತಾರೆ. ಸಮ್ಟೈಮ್ಸ್ ಸರ್ಟನ್ ಪೀಪಲ್ ಅವರಿಗೆ ಆ ಥರ ನೋವು ಕೊಡುವಾಗ ಎಷ್ಟೋ ಜನರು ಹೇಳಿದ್ದಾರೆ ದಟ್ ಜಸ್ಟ್ ಬಿಕಾಸ್ ಒಂದು ಬ್ರೇಕಪ್ ಆಯಿತು, ಇನ್ನೇನಕ್ಕೆ ಅದೇ ನೋವು ತಿನ್ನಬೇಕು, ಸುಮ್ಮನೆ ಕ್ಯಾಶುವಲ್ ಸೆಕ್ಸಿಗೆ ಹೋಗಿ ಏನಾಗುತ್ತೆ, 4 ಪಾರ್ಟ್ನರ್ಸನ್ನು ಮೀಟ್ ಮಾಡ್ತೀವಿ, 2 ದಿನ ಯೋಚನೆ ಮಾಡ್ತೀವಿ, ಮಾತಾಡ್ತೀವಿ, ಇಟ್ಸ್ ಗೋಯಿಂಗ್ ಗುಡ್. ಅಥವಾ ಅಂಥವ್ರನ್ನೇ ಹುಡುಕುವಂಥ ಪ್ರೆಡಿಟರ್ಸ್ ಇರ್ತಾರೆ. ಯಾ, ಬಿಕಾಸ್ ಈಗ ಪ್ರೆಡಿಟರ್ಸ್ ಅಂತಲೂ ಇಲ್ಲ. ಇಟ್ ಇಸ್ ಜಸ್ಟ್ ದ್ಯಾಟ್ ನಮ್ಮ ಮೈಂಡ್ಸೆಟ್ ಆ ಥರ ಆಗಿಬಿಟ್ಟಿದೆ. ಬಿಕಾಸ್ ನಾವು ಇಷ್ಟು ಎನರ್ಜಿ, ಇಷ್ಟು ಇಮೋಷನ್ಸ್ ಇನ್ವೆಸ್ಟ್ ಮಾಡ್ತೀವಿ ಮೇಡಮ್, ಲಾಸ್ಟಿಗೆ ಹಾರ್ಟ್ ಬ್ರೇಕ್ ಆಗುತ್ತೆ. ವೈ ಡು ವಿ ಹ್ಯಾವ್ ಟು ಗೋ ಥ್ರೂ ದ್ಯಾಟ್? ನಮಗೆ ಬೇಡವೇ ಬೇಡ. ಸೊ ದಿಸ್ ಇಸ್ ಅನ್ ಈಸಿಯರ್ ಆಪ್ಷನ್. ಇಬ್ಬರಿಗೂ ಮ್ಯೂಚುವಲ್ ಕನ್ಸೆಂಟ್ ಇದೆ, ಇಬ್ಬರಿಗೂ ಓಕೆ ಆಗಿದೆ, ಸೊ ದೇ ಆರ್ ಗೋಯಿಂಗ್ ಫಾರ್ ಇಟ್ ಅಷ್ಟೇ. ಸೊ ಇಟ್ ಈಸ್ ವೆರಿ ಕ್ಲಿಯರ್. ದ ಪ್ರಾಬ್ಲಮ್ ಇಸ್ ಇಮೋಷನ್ಸ್ ಇಲ್ಲ, ಅದಕ್ಕೆ ಈ ಥರ ಹೋಗ್ತಾ ಇದೆ. ಸೊ ನಾವು ಇಮೋಷನ್ಸಿಗೆ ಯಾವಾಗ ಬೆಳೆ ಕೊಡೋಕ್ಕೆ ಹೋಗ್ತೀವಿ, ದ ವ್ಯಾಲ್ಯೂ ಆಫ್ ಇಮೋಷನ್ಸ್ ಇನ್ಕ್ರೀಸಸ್, ಇದು ಕಡಿಮೆ ಆಗ್ತಾ ಹೋಗುತ್ತೆ. ಪಾಪ್ಯುಲೇಷನ್ ಆರ್ ಎವ್ರಿ ಒನ್ ಅರೌಂಡ್ ಶುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ನಾವು ಇಮೋಷನ್ಸಿಗೆ ಬೆಲೆ ಕೊಟ್ಟರೆ ಮಾತ್ರ ಫಿಸಿಕಲ್ ಕಾಂಟ್ಯಾಕ್ಟಿಗೆ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಬಟ್ ಫಿಸಿಕಲ್ ಕಾಂಟ್ಯಾಕ್ಟಿಗೆ ವ್ಯಾಲ್ಯೂ ಜಾಸ್ತಿ ಆದರೆ ಇಮೋಷನ್ಸ್ ಆರ್ ಆಬ್ವಿಯಸ್ಲಿ ಗೋಯಿಂಗ್ ಟು ಬಿ ಲೆಸ್, ನೋ ಡೌಟ್. ಸೊ ಏನು ಅಂದರೆ ಇದಕ್ಕೆ ಸೊಲ್ಯೂಷನ್ ಇಸ್ ಓನ್ಲಿ ಒನ್ ಥಿಂಗ್. ಡೋಂಟ್ ಬ್ರೇಕ್ ಯುವರ್ ಸೆಲ್ಫ್ ಜಸ್ಟ್ ಬಿಕಾಸ್ ಒಬ್ಬರು ಬಂದು ನಿಮ್ಮ ಮನಸ್ಸನ್ನು ಬೇಜಾರು ಮಾಡಿಕೊಂಡ್ರು ಅಂತ ನಿಮ್ಮನ್ನು ನೀವು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ದಟ್ಸ್ ಬ್ಯಾಡ್, ಬಿಕಾಸ್ ದಟ್ಸ್ ನಾಟ್ ಯು. ನೀವೊಂದು ಕವರ್ ಹಾಕ್ತಿದ್ದೀರಾ ನಿಮಗೆ ಅಂತ, ನಾನು ಈ ಥರ ಇದ್ದೀನಿ ಅಂತ ಹೇಳ್ಕೊಂಡು ಹೋಗ್ತಿದ್ದೀರಾ. ಬಟ್ ಎಟ್ ದ ಎಂಡ್ ಆಫ್ ದ ಡೇ ಯು ಆರ್ ದ ಒನ್ ಡಿಸ್ಟ್ರಾಯಿಂಗ್ ಯುವರ್ ಸೆಲ್ಫ್. ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಥರ ಅದನ್ನು ಯೂಸ್ ಮಾಡಿಕೊಂಡು. ಹಾಂ, ಬಿಕಾಸ್ ನನಗೇನಂದರೆ ಅದರಲ್ಲಿ ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ, ನಾಳೆ ಯಾರು ಮನ್ಸು ತುಂಡು ಮಾಡ್ತಾರೆ, ಮುರಿದು ಬಿಡ್ತಾರೆ, ನಂಗೆ ಬೇಡ ಅಂತ ಹೇಳ್ಕೊಂಡು ಓಡ್ಬಿಡ್ತಾರೆ. ಬಟ್ ಅದರ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಏನು? ಲಾಂಗ್ ಟರ್ಮ್ ಎಫೆಕ್ಟ್ಸ್ ಇಸ್ ಓನ್ಲಿ ಒನ್ ಥಿಂಗ್. ಎಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಮೈಂಡ್ ಸ್ಟೆಬಿಲಿಟಿಗೆ ಬರಲ್ಲ. ನನಗೊಬ್ರು ಇಷ್ಟ ಆದರೂ ನಾನು ಅಲ್ಲೇ ಇರ್ತೀನಿ ಅಂತ, ನನಗೆ ದಿನಾಲೂ ಕಾಜು ಕಟ್ಲಿ ಕೊಡಿ, ನಾನು ಕಾಜು ಕಟ್ಲಿಯೇ ತಿಂತೀನಿ ಅಂತ ಹೇಳಿ, ಬಟ್ ಅದೇ ನಾನು ಕಾಜು ಕಟ್ಲಿ, ರಸ್ಮಲೈ, ಅದು ಇದು ಅಂತ ಆಪ್ಟ್ ಮಾಡೋಕ್ಕೆ ಹೋದರೆ ವಾಟ್ ಹ್ಯಾಪನ್ಸ್ ಇಸ್ ನನಗೆ ಅದೇ ರೂಟೀನಿಗೆ ನಾನು ಆಪ್ಟ್ ಮಾಡ್ಕೊಂಡು ಹೋಗ್ತೀನಿ, ಅದಕ್ಕೆ ನಾನು ಸಂಭಾಲಿಸ್ತಾ ಹೋಗ್ತೀನಿ. ಬಿಕಾಸ್ ಐ ಗೆಟ್ ಹ್ಯಾಬಿಚುವೇಟೆಡ್. ನನಗೆ ಅದು ಹ್ಯಾಬಿಚುವೇಟ್ ಆಗಿಬಿಡುತ್ತೆ, ಅಭ್ಯಾಸ ಆಗ್ಬಿಡುತ್ತೆ. ಎಕ್ಸಾಕ್ಟ್ಲಿ. ನೀವು ಅದನ್ನು ದಿನಾಲೂ ಅದೇ ರೀತಿದ್ದು ನನಗೆ ಸ್ವೀಟ್ಸ್ ಕೊಡ್ತಾ ಹೋದರೆ, ಓಕೆ, ಮಗುಗೆ ಹೇಳಿ ದಿನಾಲೂ ಒಂದು ರೀತಿದ್ದು ಒಂದು ಟಾಯ್ ಕೊಟ್ಟರೆ ಅದು ಒಂದೇ ಟಾಯ್, 100 ಟಾಯ್ಸ್ ಹಾಕಿಬಿಟ್ರೆ ಅದಕ್ಕೆ 100 ಆಪ್ಷನ್ಸ್ ಇರುತ್ತೆ, ಅದು ಇನ್ನೂ ಜಾಸ್ತಿ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ನಂಗೆ ಇನ್ನೂ 100 ಬೇಕು ಅಂತ. ಸೊ ದ ಪ್ರಾಬ್ಲಮ್ ಇಸ್ ಆರ್ ಮೈಂಡ್, ನಮ್ಮ ಬ್ರೈನ್ಸ್ ಅದಕ್ಕೆ ಸೆಟಲ್ ಆಗ್ತಿದೆ, ನಮಗೇನು ಆಪ್ಷನ್ ಸಿಗ್ತಾ ಇದೆ. ಯಾ, ವಿ ಆರ್ ಬಿಕಮಿಂಗ್ ವೆರಿ ಹ್ಯಾಬಿಚುವೇಟೆಡ್. ಎಲ್ಲ ಸುಲಭವಾಗಿ ಪ್ಲೇಟಲ್ಲಿ ಸಿಗ್ತಾ ಇದೆ ಅಂತ ನಾವು ಎಲ್ಲದಕ್ಕೂ ಆಪ್ಟ್ ಮಾಡೋಕ್ಕೆ ಹೋಗ್ತೀವಿ. ಡೋಂಟ್ ಗೋ ಟು ಡೂ ದ್ಯಾಟ್. ಕಮ್ ಬ್ಯಾಕ್ ಟು ವಾಟ್ ಯು ಆರ್. ಸಿ, ಮ್ಯೂಚುವಲ್ ಕನ್ಸೆಂಟ್ ಇರೋದನ್ನು ವಿ ಕೆನಾಟ್ ಸ್ಟಾಪ್. ಇಟ್ ಇಸ್ ದೇರ್ ವಿಶ್, ಇಟ್ ಇಸ್ ದೇರ್ ಲೈಫ್, ನೋ ಡೌಟ್. ಆದರೆ ಐ ಫೀಲ್ ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ವಾಟ್ ಯು ಆರ್. ಜಸ್ಟ್ ಬಿಕಾಸ್ ಕೂಲ್ ರೇಷಿಯೋಗೆ ಆಪ್ಟ್ ಮಾಡಬೇಕು, ಆ ಕೂಲ್ ಪಾಪ್ಯುಲೇಷನಿಗೆ ಹೋಗ್ಬೇಕಂತ ನೀವು ಕೂಲ್ ಆಗಕ್ಕೆ ಹೋದರೆ ದಿಸ್ ಇಸ್ ಗೋಯಿಂಗ್ ಟು ಮೇಕ್ ಯು ಅನ್ಕೂಲ್ ಫಾರ್ ಎವರ್. ಸೊ ಬಿ ವೆರಿ ಕೇರ್ಫುಲ್ ಅಷ್ಟೇ. ಥ್ಯಾಂಕ್ ಯು. ಸೊ ಎಲ್ಲನೂ ಸುಲಭವಾಗಿ ಸಿಗ್ತಾ ಇದೆ, ಆದರೆ ಯಾವಾಗಲೂ ಹಾಗೆ ಸುಲಭದಲ್ಲಿ ಸಿಕ್ಕಿದ್ರಲ್ಲಿ ನಮಗೆ ಎಲ್ಲ ಅಲ್ಟಿಮೇಟಾಗಿ ಏನು ಬೇಕು ಅನ್ನೋದು ಸಿಗಬೇಕು ಅಂತ ಏನಿಲ್ಲ. ಸೊ ಚೂಸ್ ವೈಸ್ಲಿ. ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.